ಆಗಿದೆ ಅಂತ ಈಗ ಬಂದಿರುವಂತದ್ದು. ಅವರಿಬ್ಬರನ್ನ ಈ ಸದ್ಯದ ಮಟ್ಟಿಗೆ ಜುಡಿಷಿಯಲ್ ಕಸ್ಟಡಿಯಲ್ಲಿದೆ. ಬಟ್ ಈ ತರ ಕೇಸ್ಗಳು ಕಡಿಮೆ ಆಗುವಂತ ಕ್ರಮವನ್ನ ಸರ್ಕಾರ ಯಾವ ರೀತಿ ವಹಿಸಬೇಕು, ಏನ್ ಸೂಚನೆ ಕೊಡ್ತೀರಾ? ಅಲ್ಲ, ನಾವು ಈ ಹೋಮ್ ಸ್ಟೇಗಳಿಗೆಲ್ಲ ಈಗಾಗಲೇ ಒಂದು SOPಯನ್ನು ನಾವೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೇವೆ. ಇದೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ, ನಮ್ಮ SOP ಸರ್ಕ್ಯುಲೇಟ್ ಮಾಡಿರೋದು. ಅವರು ಅದರ ಪ್ರಕಾರ ಕ್ರಮ ಮಾಡಬೇಕು. ಯಾರು ಆ ವ್ಯಕ್ತಿ ನಡೆಸ್ತಕ್ಕಂಥವರು, ಹೋಮ್ ಸ್ಟೇ ನಡೆಸೋರು ಮತ್ತು ಅವರಿಗೆ ಲೈಸೆನ್ಸ್ ಇದೆಯಾ, ಅವರು ಏನೇನು ಕ್ರಮ ತಗೊಳ್ಬೇಕು ಒಂದು ಹೋಮ್ ಸ್ಟೇ ಮಾಡಬೇಕಾದ್ರೆ ಅನ್ನೋದೆಲ್ಲ ನಾವು SOPಯನ್ನು ಕೊಟ್ಟಿರ್ತೀವಿ. ಅದನ್ನು ಮೀರಿ ಇಂಥ ಘಟನೆಗಳಾದಾಗ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ಗೊತ್ತಾದ ತಕ್ಷಣ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಇನ್ಮೇಲೆ ಅವ್ರಿಗೆ ಕ್ರಮ ತಗೊಳ್ತಾರೆ. ಆದರೂ ಇದು ಇಂಥದ್ದು ಒಳ್ಳೆಯ ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಒಳ್ಳೆಯ ಸಂದೇಶವನ್ನು ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹೊರಗಿನಿಂದ ಬಂದಂಥವ್ರು, ಫಾರಿನರ್ಸು, ಏನು ಸಂದೇಶ ಹೋಗುತ್ತೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ? ಎಂಥ ಸಮಾಜ ಇದು ಸಂದೇಶ ಹೋಗುತ್ತೆ? ಅದಕ್ಕಾಗಿ ಇಂಥದ್ದನ್ನು ಭಾಳ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ತಗೋಬೇಕು. ನಾವು ತಗೊಳ್ತಾ ಇದ್ದೀವಿ. ಸಹಕಾರ ಕೊಡಬೇಕಾಗಿದ್ದಂತ ಮಾಲೀಕರು ಅವ್ರಿಗೆ ಕಂಪ್ಲೇಂಟ್ ಕೊಡದೇ ರೀತಿ ತಡೆದಿರೋದು ಅಲ್ಲ, ಅದೆಲ್ಲ ಈಗ ಘಟನೆ ಆದಮೇಲೆ ಅದನ್ನು ಮುಚ್ಚು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಪೊಲೀಸಿಗೆ ಗೊತ್ತಾದ ತಕ್ಷಣ ಅವ್ರನ್ನ ಈಗ ಸೆಕ್ಯೂರ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆಲ್ಲ ಕೊಟ್ಟಿದ್ದಾರೆ. ಅಲ್ಲ, ಡೀಟೇಲ್ಸು ನನಗೆ ಅದನ್ನು ತೊಗೊಂಡು ಹೇಳ್ತೀನಿ. ನಾನು ಜಾರ್ಖಂಡ್ನವರು ಅಂತ ಹೇಳ್ತಿದ್ದಾರೆ, ಬಟ್ ಅದು ವೆರಿಫೈ ಮಾಡಬೇಕು. ನೋಡಿ, ಈಗ ಅದ್ರ ಬಗ್ಗೆ ಹೆಚ್ಚು ಮಾತಾಡಿದರೆ ಸರಿ ಕಾಣಿಸಲ್ಲ. ನಾನು ಅದನ್ನು ಲೋಕಾಭಿರಾಮವಾಗಿ ಏನೋ ಒಂದು ಅಲ್ಲಿ ಕಬಡ್ಡಿ ಆಟ ನಡೀತಿದ್ದಂಗೆ ಸಂದರ್ಭದಲ್ಲಿ ಈಗ ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ಮಾತಾಡುವಾಗ ಹಾಗೆ ನಮ್ಮ ಲೋಕಾಭಿರಾಮವಾಗಿ ಮಾತನಾಡಿದ್ದೇನೆ. ಅದು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಖಂಡಿತವಾಗಿ ತಪ್ಪು ಅಲ್ವಾ? ಅದನ್ನು ನಾವು ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ. ನಾನೇನಾದರೂ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ಎಲ್ಲರೂ ಬೆಟ್ಟಿಂಗು ಅಂತ ಹೇಳಿದರೆ ಅದಕ್ಕೆ ಸರಿ ಇಲ್ಲ ಅದು. ಆದರೆ ಒಂದು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥವನಾಗಿ ನಾನು ಆ ರೀತಿ ಮಾತಾಡಿ ಪ್ರಮೋಟ್ ಮಾಡೋಕ್ಕೆ ಹೋಗ್ತೀನಿ ಅನ್ನೋದೆಲ್ಲ ಶುದ್ಧ ಸುಳ್ಳು. ಅರ್ಥೈಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅದು ಅಲ್ಲಿಗೆ ಬಿಟ್ಟಿತ್ತು. ಈಗ ಅವ್ರು ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ ಅವರು ಕೋರ್ಟಿಗೆ ಹಾಕಿದ್ದಾರೆ. ನಾನು ಈಗ ತಮಾಷೆನೂ ಮಾಡೋಂಗಿಲ್ಲ ಅನ್ನಂಗಾಗಿದೆ. ಆದರೆ ನಾನು ಕಾನೂನು ಗೌರವಿಸೋರು. ನಾವು ಕಾನೂನನ್ನು ರಕ್ಷಣೆ ಮಾಡುವಂಥ ಖಾತೆನೇ ನಾನು ನಡೆಸ್ತಾ ಇರುವಾಗ ನಾನು ಕಾನೂನಿಗೆ ಗೌರವ ಕೊಡಬೇಕಲ್ವ? ಅದಕ್ಕಾಗಿ ಕಾನೂನು ಏನು ಕ್ರಮ ತಗೊಳುತ್ತೆ ಅದನ್ನು ಕಾನೂನಿಗೆ ಬಿಟ್ಬಿಟ್ಟಿದ್ದೀನಿ. ಅಲ್ಲ, ನಮಗೇನು ನೋಟಿಸ್ ಕೊಟ್ಟಿರಲಿಲ್ಲ. ನೋಟಿಸ್ ಕೊಟ್ಟಿದ್ದಿದ್ರೆ ಬಹುಶಃ ನಾವು ಅವರಿಗೆ ಅರ್ಥೈಸ್ತಿದ್ದೋ, ಈ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದವು, ಅದನ್ನು ದಯಮಾಡಿ ಸೀರಿಯಸ್ ಆಗಿ ತೊಗೋಬೇಡಿ ಅಂತ ಕೇಳ್ಕೊತಿದ್ದು. ಆದರೆ ನೋಟಿಸ್ ಏನು ಬಂದಿಲ್ಲ. ಏಕಾಏಕಿಯಾಗಿ ಅವರು ಆದೇಶ ಮಾಡಿದ್ದಾರೆ. ಅದಕ್ಕೆ ಕಾನೂನು ಗೌರವ ಕೊಡಬೇಕು. ನಾವು ಕಾನೂನಿಗೆ ಗೌರವಿಸ್ತೇನೆ. ಅದನ್ನೆಲ್ಲ ಇಲ್ಲಿವರೆಗೂ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಇನ್ಮೇಲೆ ತಿಳ್ಕೊತೀನಿ. May 9ರ ನಂತರ ಕ್ಯಾಬಿನೆಟ್ ರೀಶಫಲ್ ಚಾನ್ಸಸ್ ಅನ್ನೋ ಮತ್ತೆ ಮಾತೀಗ ಸ್ಟಾರ್ಟ್ ಆಗಿರೋದು. ಆ ಥರದ್ದು ಏನಾದರೂ ಮುನ್ಸೂಚನೆ ಈ ಸದ್ಯದ ಮಟ್ಟಿಗೆ ಹಿರಿಯ ಸಚಿವರಿಗೆ ಅಥವಾ ಕ್ಯಾಬಿನೆಟ್ಗೆ ಏನಾದರೂ ಬಂದಿದೆಯಾ? ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ನಾವು ಹೇಳಿದರೆ ಅಪ್ರಸ್ತುತ ಆಗುತ್ತೆ ಅದು. ಅದರಿಂದ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೋ ಅದು ಅವರಿಗೆ, ಅದರಂತೆ ನಾವೆಲ್ಲ ನಡ್ಕೊಳ್ತೀವಿ ಅಷ್ಟೇ. ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಅಸಹಾಯಕತೆಯಿಂದ ಯಾರು ಮಾಟಮಂತ್ರ ಮಾಡಿರುವಂತ ಶಂಕೆ ಇದೆ, ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ರಾಜಣ್ಣ ಅವರಿಗೆ ಮಾಹಿತಿ ಇರ್ಬೋದು, ಏನು ಗೊತ್ತು, ರಾಜಣ್ಣ ಅವ್ರಿಗೆ ಮಾಹಿತಿ ಇರ್ಬೋದು. ಯಾರಾದರೂ ಮಾಟಮಂತ್ರ ಮಾಡೋದು ಆ ಥರದ್ದು ಏನಾದರೂ ಅವ್ರಿಗೆ ಯಾರಾದರೂ ಹೇಳಿದರೆ ಅದಕ್ಕೆ ಹೇಳಿರ್ಬೋದೇನೋ ಅವರು. ಥ್ಯಾಂಕ್ ಯು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ಸಾಕಷ್ಟು
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.